ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಗ್ ವಿಶ್ವಭುಗ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಾರಾಯಣ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ನಿನ್ನೆ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ನಾವು ಹೇಳಿಕೊಂಡಿದ್ದೇವೆ ನಾ ರಾ ಯಾ ಣ ಈ 4 ಅಕ್ಷರಗಳು ನಾರಾಯಣ ಶಬ್ದದಲ್ಲಿದೆ. ಅದರಲ್ಲಿ ನ ಎಂಬುವಂಥದ್ದು ಭಗವಂತನ ಒಂದು ವೈಶಿಷ್ಟ್ಯವನ್ನು ತಿಳಿಸುತ್ತೆ. ರಾ ಎಂಬುದು ಎಂಬುದು ಯಾವಾಗಲೂ ಭಗವಂತ ಸರ್ವ ಜಡಗಳಕ್ಕಿಂತ ಜೀವ ಜಡಗಳಕ್ಕಿಂತ ಭಿನ್ನನಾಗಿರುವವನು ಅಂತ ತಿಳಿಸಿದರೆ, ರಾ ಎಂಬ ಅಕ್ಷರ ಎಲ್ಲರಕ್ಕಿಂತ ಅಧಿಕವಾಗಿ ಸರ್ವ ದೋಷರಹಿತನಾದವನು ಅಂತ ತಿಳಿಸಿದರೆ, ಯಾ ಎಂಬುದು ತನ್ನ ಭಕ್ತರ ಅವಿದ್ಯಾದಿ ದೋಷಗಳನ್ನು ಹೋಗಲಾಡಿಸುವವನು ಅಂತ ತಿಳಿಸಿದರೆ, ನ ಎಂಬುದು ಸರ್ವದೋಷ ವಿರುದ್ಧವಾದಂತಹ ಕಲ್ಯಾಣ ಗುಣಗಳಿಂದ ಪೂರ್ಣ ಸ್ವರೂಪವುಳ್ಳವನು ಎಂಬುದು ಅಕ್ಷರ ತಿಳಿಸುತ್ತೆ. ಒಟ್ಟಾರೆ ನಾರಾಯಣ ಎಂಬುವಂತಹ ನಾಮವು ಭಗವಂತನ ಒಂದು ವಿಶಿಷ್ಟವಾದ ಲಕ್ಷಣಗಳನ್ನು ತಿಳಿಸಿಕೊಡುತ್ತೆ ಅಂತ ಹೇಳಿಕೊಂಡಿದ್ದೇವೆ. ಇವತ್ತು ಇದೇ ನಾರಾಯಣ ನಾರಾಯಣ ಈ 4 ಅಕ್ಷರಗಳು ಅದರಲ್ಲಿ ಇರುವ ಸ್ವರಾಕ್ಷರ ಒಂದು ಅಕ್ಷರ ಮಾತಾಡಬೇಕು. ನಾವು ಕ ನ ಅಂತ ನಾವು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ನ ವ್ಯಂಜಾಕ್ಷರ ಕ ಖ ಗ ಗ ಈ ವ್ಯಂಜನಾಕ್ಷರ ಆ ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರ ಸ್ವರ ನ ಪ್ಲಸ್ ಅ ಸೇರಿದರೆ ನ ಆಗತ್ತೆ. ಹಾಗೆ ಪ್ರತಿಯೊಂದು ಈ ವರ್ಣಗಳು ವ್ಯಂಜನ ಪ್ಲಸ್ ಸ್ವರ ಎರಡೂ ಸೇರಿದಾಗ ಮಾತ್ರ ನಾವು ಉಚ್ಚಾರಣೆ ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ಕ್ ಅಂತ ಏನು ನಾವು ಹೇಳಲಿಕ್ಕಾಗತ್ತೆ. ಕಪಿಲದಲ್ಲಿ ಕ ಅಕ್ಷರವನ್ನು ನಾವು ಪಲಕಬೇಕು ಅಂದರೆ ಅದು ವ್ಯಂಜನಾಕ್ಷರ ಬರೇ ಕ್ ಆಗತ್ತಷ್ಟೇ. ಕ ಅಂತ ಪಲಕಬೇಕು ಅಂದರೆ ಅದಕ್ಕೆ ಸ್ವರ ಸೇರಬೇಕು, ಆ ಸ್ವರಾಕ್ಷರ ಸೇರಬೇಕು. ಹಾಗೆ ಈ ನಾರಾಯಣ ಈ 4 ಅಕ್ಷರಗಳ ನಾರಾಯಣ ನಾಮದಲ್ಲಿ ಹೇಳ್ತಾರೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಇನ್ನಿಷ್ಟು ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಹೇಗೆ ನಾ ದೀರ್ಘ,
ಅದರೊಳಗೆ ನಾ ದೀರ್ಘದಲ್ಲಿ ನ ವ್ಯಂಜನಾಕ್ಷರ, ಅದಕ್ಕೆ ಆ ಸೇರಿಸಿದರೆ ನ ಆಗತ್ತೆ, ಮತ್ತು ಅದಕ್ಕೆ ಇನ್ನೊಂದು ಆ ಸೇರಿಸಿದರೆ ನಾ ಆಗತ್ತೆ. ಅಂದರೆ ಒಂದು ನಾ ಎಂಬೋ ಅಕ್ಷರ ವ್ಯಾಕರಣದ ಪ್ರಕಾರ ಹೊರಗೆ ಆಗಬೇಕಾಗಿದ್ದರೆ ನ ಎಂಬ ವ್ಯಂಜನಾಕ್ಷರ ನಮಗೆ ಉಚ್ಚಾರಣೆ ಮಾಡಲಿಕ್ಕೆ ಆಗಲ್ಲ. ಆದ ಕಾರಣ ಅದಕ್ಕೆ ಸ್ವರ ಆ ಸೇರಿದರೆ ನ ಆಗತ್ತೆ. ಅದು ನಾ ಅಂತ ದೀರ್ಘ ಆಗಬೇಕಾಗಿದ್ದರೆ ಅದಕ್ಕೆ ಇನ್ನೊಂದು ಆ ಸೇರಿದಾಗ ನಾ ಆಗುತ್ತೆ. ಹಾಗೆ ರಾ ಯಾ ಣ. ಇವಾಗ ನೋಡೋಣ. ಅದು ಐತರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ. ಅದು ಎಲ್ಲಿಂದ? ಬ್ರಹ್ಮಸಾರ ಗ್ರಂಥದ ವಾಕ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ನಾವು ಒಂದು ಮಾಧ್ವರಾಗಿ ಮಧ್ವಾಚಾರ್ಯರ ಗ್ರಂಥಗಳನ್ನು, ಆ ಗ್ರಂಥಗಳ ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ಓದುವಾಗ ನಾವು ಒಂದು ನೆನಪಿಟ್ಕೋಬೇಕು. ಮಧ್ವಾಚಾರ್ಯರ ಶೈಲಿ ಹೇಗಿರುತ್ತೆ ಅಂತ ಹೇಳಿದರೆ, ಅವರ ಮಾತುಗಳು ಕಡಿಮೆ ಇರುತ್ತೆ, ಅವರ ಮಾತುಗಳಿಗೆ ಕೊಡುವ ಪ್ರಮಾಣಗಳು ಜಾಸ್ತಿ ಇರುತ್ತೆ. ಅವರು ಪ್ರಮಾಣವಿಲ್ಲದೆ ಅಪ್ರಮಾಣಿಕವಾಗಿ ಪ್ರಮಾಣರಹಿತವಾಗಿ ಆಚಾರ್ಯರು ಮಾತಾಡೋದೇ ಇಲ್ಲ. ಆ ಕಾರಣ ಇದನ್ನು ಅವರು ಹೇಳದೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮಸಾರ ಗ್ರಂಥದಲ್ಲಿರುವ ಈ ವಿಷಯವನ್ನು ಅವರು ಹೇಳ್ತಾ, ಆ ಪ್ರಮಾಣ ಹೀಗೆ ಹೇಳ್ತಾ ಇದೆ, ಆ ಪ್ರಮಾಣದ ಅರ್ಥ ಹೀಗಿದೆ, ಅದರ ಪ್ರಕಾರ ನಾರಾಯಣ ಎಂಬುವಂತಹ ನಾಮ ಎಷ್ಟು ಭಗವಂತನ ಒಂದು ವಿಲಕ್ಷಣವಾದಂತಹ ವಿಶಿಷ್ಟವಾದಂತಹ ಅವನ ಲಕ್ಷಣಗಳನ್ನು ಗುಣಗಳನ್ನು ತಿಳಿಸುತ್ತೆ ಎಂಬುದು ನೋಡೋಣ. ಇವಾಗ ಏಕಾರ್ಥತ್ವಾದಕಾರೋ ಅಸೌ ನಕಾರತ್ವಮುಪಾಗತಃ ದೀರ್ಘೀಭೂತಃ ಪುನಸ್ತೇನೈವಾಕಾರೇಣ ಸಹಸ್ಥಿತಃ ಅಭಾವವಾಚ್ಯಾಕಾರಸ್ಯ ಹಿ ಅರ್ಥೋ ರೇಫಃ ಕ್ಷಯಂ ವದನ್ ಸೋ ಅಪ್ಯಕಾರೇಣ ಸಹಿತೋ ದೀರ್ಘತ್ವಂ ಸಮುಪಾಗತಃ ಅಭಾವವಾಚ್ಯಕಾರಃ ಸ ಏಕಾರ್ಥಾದ್ ಗತ್ಯಭಾವಯೋಃ ಯಕಾರತ್ವಂ ಗತಸ್ತಸ್ಮಾನ್ನೋ ರೇಪಸ್ಯೋತ್ತರತ್ವತಃ ನತ್ವಂ ಗತೋ ಹ್ಯಕಾರೋ ಅಸೌ ನೋ ವಿರುದ್ಧಾರ್ಥವಾಚಕಃ ಆನ್ಯತ್ವಾತ್ ಸರ್ವಜೀವೇಭ್ಯಃ ಜಡೇಭ್ಯಶ್ಚ ಸದೈವ ಹಿ ಸರ್ವದೋಷೋಜ್ಜಿತತ್ವಾಚ್ಚ ಸರ್ವತೋಪ್ಯಧಿಕತ್ವತಃ ನಿರಾಸನಾಚ್ಚ ದೋಷಾಣಾಂ ಸ್ವಭಕ್ತೇಭ್ಯಃ ಸಮುಂತತಃ ಸರ್ವದೋಷ ವಿರುದ್ಧೋರು ಗುಣಪೂರ್ಣಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತೋ ಹ್ಯಕಾರಾರ್ಥೋ ಅಯಮೇವ ಹಿ ತಸ್ಮಾದ್ ಅಕಾರ ಬೀಜೇಯಂ ವಿಷ್ಣೋರ್ನಾರಾಯಣಾಭಿಧ ಎಂದು ಬ್ರಹ್ಮಸಾರದ ಹೇಳಿದಂತಹ ಆ ಉಲ್ಲೇಖವನ್ನು ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ. ಇವಾಗ ಈ ಪ್ರಮಾಣದ ಅರ್ಥವನ್ನು ನೋಡೋಣ. ಇಲ್ಲಿ ನಾನು ಮೊದಲೇ ಹೇಳಿದಂತೆ, ನಿಮಗೆ ಪರಿಚಯ ಮಾಡಿದಂತೆ, ನಾ ಮೊದಲನೇ ಅಕ್ಷರ. ನಾ ಅಂದರೆ ನ ಪ್ಲಸ್ ಆ ಈಸ್ ಈಕ್ವಲ್ ಟು ನ ಪ್ಲಸ್ ಆ ಈಸ್ ಈಕ್ವಲ್ ಟು ನಾ. ಇದು ನಾ ಅಕ್ಷರ ಬಂತು ನಮಗೆ. ಇಲ್ಲಿ ನಾರಾಯಣ ಶಬ್ದದಲ್ಲಿರುವ ಮೊದಲನ ನಾ ಆ ನಕಾರ. ನಾವು ಹೇಳ್ತಾ ಇದ್ದೀವಿ ನಾ ಅಂದರೆ ಏನು, ನಮಗೆ ನೆಗೆಟಿವ್ ಆಗಿರುತ್ತೆ. ನ ಇಲ್ಲ, ನೋ. ಅದೇ ಸಂಸ್ಕೃತದಲ್ಲಿ ನಾ ಅಂದರೆ ನೆಗೆಟಿವ್, ಇಲ್ಲ ಅಂತ ಅರ್ಥ. ಅದೇ ನಾನೇ ಇಂಗ್ಲೀಷ್ನಲ್ಲಿ ನೋ ಆಯಿತು, ಸ್ವಲ್ಪ ಅಷ್ಟೇ ವ್ಯತ್ಯಾಸ ಆಯಿತು. ಒಂದು ವಿಧವಾಗಿ ಸಂಸ್ಕೃತ ಭಾಷೆ ಎಲ್ಲದಕ್ಕೂ ಮೂಲ ಎಂಬುದಕ್ಕೆ ಸುಮ್ಮನೆ ಇದೊಂದು ಉದಾಹರಣೆ. ಸಂಸ್ಕೃತದಲ್ಲಿ ನ ಮಾಸ್ತು, ಬೇಡ, ನ ಅಂತ ಅಂದರೆ ಇಲ್ಲ ಅಂತ ನೆಗೆಟಿವ್ ಮೀನಿಂಗ್. ಅದೇ ಇಂಗ್ಲೀಷ್ ಒಳಗೂ ನೋ ಅಂದರೆ ಎಷ್ಟು ಹತ್ತಿರವಾಗಿ ನಮಗೆ ಸಂಸ್ಕೃತ ಭಾಷೆ ಎಲ್ಲದಕ್ಕೂ ಮೂಲ ಅಂತ ತಿಳಿಯುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇಂಗ್ಲೀಷ್ ಒಳಗೆ ಮದರ್, ಸಂಸ್ಕೃತದಲ್ಲಿ ಮಾತಾ, ಹಿಂದಿಯಲ್ಲಿ ಅದನ್ನೇ ಮಾ ಅಂತಾರೆ. ಹಾಗೆ ಇಲ್ಲಿ ನ ಅಂದರೆ ಇಲ್ಲ ಎಂಬುವಂತಹ ಅರ್ಥ.
ಇಲ್ಲಿ ಭೇದ, ಈ ಮೊದಲನೇ ನಕಾರ, ನಾರಾಯಣದಲ್ಲಿ ಮೊದಲನೇ ನಕಾರ ನ ಎಂಬುವ ಅಕ್ಷರ ಭೇದ ಎಂಬ ಅರ್ಥವುಳ್ಳ ಇರುವಂಥ ಅಕಾರವಿದೆ ಅದರೊಳಗೆ. ನಾಶ ಅಕ್ಷರದಲ್ಲಿ ಆ ನಾದಲ್ಲಿರೋ ಅಕಾರ ಏನು ಹೇಳ್ತಾ ಇದೆ? ಭೇದ ಎಂಬ ಅರ್ಥವುಳ್ಳದ್ದಾಗಿದೆ ಆ ಅಕಾರ. ಅದರಿಂದ ನ ಪ್ಲಸ್ ಆ ಸೇರಿದಾಗ ನಕಾರ ಅಭಿವ್ಯಕ್ತವಾಯಿತು. ಆದ್ದರಿಂದಲೇ ನಾರಾಯಣ ಶಬ್ದದಲ್ಲಿ ಇರುವ ನ ಎಂಬುವಂತಹ ಅಕ್ಷರ ಜೀವ ಜಡಗಳಕ್ಕಿಂತ ಭಿನ್ನವಾಗಿರುವವನು ಎಂದು ಭಗವಂತ ತಿಳಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅದೇ ಹೇಳ್ತಾ ಇದ್ದಾರೆ, ದೀರ್ಘೀಭೂತ. ಆ ನ ಅಕ್ಷರಕ್ಕೆ ಇನ್ನೊಂದು ಆ ಸೇರಿ ನಾ ಆಯಿತು, ನಾರಾಯಣ ನಾ ಆಯಿತು. ಆ ಇನ್ನೊಂದು ಆ ಸೇರಿಕೊಂಡು ನಾಗೆ ನಾ ಆಗಿ ಅದು ನಾ ಎಂದು ನ ಅಕ್ಷರ ನಾ ಎಂದು ದೀರ್ಘವಾದಾಗ, ದೀರ್ಘವಾಗಿ ಪರಿಣಾಮವಾದಾಗ ಈ ನಕಾರ ಏನು ಹೇಳ್ತಾ ಇದೆ? ಭಗವಂತನು ಅತ್ಯಧಿಕವಾಗಿ, ಎಲ್ಲರಕ್ಕಿಂತ ಹೆಚ್ಚಾಗಿ, ಯಾವಾಗಲೂ ಸ್ವಾಭಾವಿಕವಾಗಿ ಜೀವ ಜಡಗಳಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ ಎಂದು ಈ ನಾರಾಯಣ ನಾಮದಲ್ಲಿ ಮೊದಲನೇ ಅಕ್ಷರವಾದ ನ ಇಷ್ಟು ವಿಷಯವನ್ನು ತಿಳಿಸಿಕೊಡ್ತಾ ಇದೆ. ಮೊದಲೇನು ಮಾಡಿದರು? ನ ಅಂದರೆ ಸರ್ವ ಜೀವ ಭಿನ್ನನಾದವನು ಅಂತ ಹೇಳಿಬಿಟ್ರು. ಇವಾಗೆ ಐತರೇಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಬ್ರಹ್ಮಸಾರ ವಾಕ್ಯವನ್ನು ತಗೊಂಡು ವ್ಯಾಕರಣ ರೀತ್ಯ ನ ಎಂಬುವ ಅಕ್ಷರ ಯಾವ ರೀತಿಯಾಗಿ ಭಗವಂತನು ಯಾವಾಗಲೂ ಸರ್ವ ಜೀವ ಜಡಗಳಕ್ಕಿಂತ ಭಿನ್ನನಾಗಿದ್ದಾನೆ ಎಂಬ ವಿಷಯವನ್ನು ಈ ರೀತಿಯಾಗಿ ಇನ್ನೂ ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದು ಪಾಠ ಅಂದರೆ ಹೀಗೆ ಇರುತ್ತೆ. ಪಾಠದಲ್ಲಿ ಸಂದರ್ಭ ಬಂದಾಗ ವ್ಯಾಕರಣನೂ ಹೇಳಬೇಕಾಗಿರುತ್ತೆ, ಎಲ್ಲವೂ ಹೇಳಬೇಕಾಗಿ ಬರುತ್ತೆ. ಇದು ಆಚಾರ್ಯರು ನಮಗೆ ಇನ್ನಿಷ್ಟು ಆ ನಾರಾಯಣ ನಾಮದ ಅರ್ಥವನ್ನು ಇನ್ನಿಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಾರಾಯಣ ನಾಮದಲ್ಲಿರುವ ನಾ ಎಂಬುವಂತಹ ದೀರ್ಘಯುಕ್ತವಾದ ಇರುವ ನಾ ಎಂಬುವ ಅಕ್ಷರ ಏನು ತಿಳಿಸಿಕೊಡ್ತಾ ಇದೆ ಅಂದರೆ, ಭಗವಂತನು ಯಾವಾಗಲೂ ಸ್ವಾಭಾವಿಕವಾಗಿ ಜೀವ ಜಡಗಳಕ್ಕಿಂತ ಭಿನ್ನನಾದವನು ಅಂತ ತಿಳಿಸಿಕೊಡ್ತಾ ಇದೆ. ಇನ್ನು ರಾ ಏನು ಹೇಳ್ತಾ ಇದೆ? ಅಭಾವವಾಚ್ಯಕಾರಸ್ಯ ಹಿ ಅರ್ಥೋ ರೇಫಃ ಕ್ಷಯಂ ವದನ್ ಸೋ ಅಪ್ಯಕಾರೇಣ ಸಹಿತೋ ದೀರ್ಘತ್ವಂ ಸಮುಪಾಕತಃ. ಅಭಾವವಾಚ್ಯಕಾರ ಸ ಏಕಾರ್ಥಾತ್ ಗತ್ಯಭಾವಯೋ. ಇನ್ನು ಈ ರಕಾರ ರ ಪ್ಲಸ್ ಆ ರ ಪ್ಲಸ್ ಆ ರಾ ಅಂತ ಅಕ್ಷರವಾಯಿತು. ಈ ಅಭಾವಾರ್ಥಕವಾದ ರಾದಲ್ಲಿರುವಂಥ ರಾ ಅಕ್ಷರದಲ್ಲಿರುವ ಆಕಾರ ಅಭಾವಾರ್ಥಕವಾಗಿ ಅಭಿವ್ಯಕ್ತವಾಗಿ ನಾರಾಯಣ ನಾಮದಲ್ಲಿರುವ ಎರಡನೇ ಅಕ್ಷರ ರಕಾರವು ಏನನ್ನು ತಿಳಿಸ್ಕೊಡ್ತಾ ಇದೆ ಅಂದರೆ, ಭಗವಂತನು ದೋಷರಹಿತನಾದವನು, ದೋಷ ದೂರನಾದವನು, ದೋಷವು ಲೇಷವು ಇಲ್ಲದೇ ಇರುವವನು ಅಂತ ರಾ ಗೊತ್ತಾಯಿತು. ಆ ರಾಗೆ ದೀರ್ಘ ಸೇರಿಕೊಂಡು ಆ ಸೇರಿಕೊಂಡು ಆವಾಗೇನಾಯಿತು? ರಾ ಆಯಿತು. ಆ ದೀರ್ಘವಾಗಿರೋದರಿಂದ ಇನ್ನು ಏನು ತಿಳಿತಾ ಇದೆ? ಭಗವಂತನು ಎಲ್ಲರಕ್ಕಿಂತ ಅತ್ಯಧಿಕವಾಗಿ ನಿರ್ದುಷ್ಟನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ರಾ ಎಂಬುವ ಅಕ್ಷರ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಯ ಮೂರನೇ ಅಕ್ಷರ ಯ. ಈ ನಾರಾಯಣ ಯಕಾರತ್ವಂ ಗತಸ್ತಸ್ಮಾನ್ನೋ ರೇಫಸ್ಯೋತ್ತರೋತ್ವತಃ. ಈ ಯಕಾರ ಇ ಪ್ಲಸ್ ಅ ಯ, ಈ ಮೂರನೇ ಅಕ್ಷರ ಏನು ತಿಳಿಸ್ಕೊಡ್ತಾ ಇದೆ? ವಿನಾಶಾರ್ಥಕ. ಆ ಯಾದಲ್ಲಿರುವ ಅಕಾರ ವಿನಾಶಾರ್ಥಕವನ್ನು ತಿಳಿಸಿಕೊಡ್ತಾ ಇದೆ. ಏನು ವಿನಾಶ ನಾಶ ಏನು ಅಂದರೆ, ಭಗವಂತನು ತನ್ನ ಭಕ್ತರ ದೋಷಗಳನ್ನು ನಾಶ ಮಾಡ್ತಾನೆ ಅಂತ ಆ ಯಾ ಎಂಬ ಅಕ್ಷರ ಭಕ್ತರ ದೋಷಗಳನ್ನು ಪರಿಹಾರ ಮಾಡುವವನು ನಾರಾಯಣ ಅಂತ ತಿಳಿಸಿಕೊಡ್ತಾ ಇದೆ ಅಂತ ಅರ್ಥ. ಇನ್ನು
ನತ್ವಂ ಗತೋ ಹ್ಯಕಾರೋ ಅಸೌನೋ ವಿರುದ್ಧಾರ್ಥವಾಚಕಃ ಅನ್ಯತ್ವಾತ್ ಸರ್ವಜೀವೇಭ್ಯ ಜಡೇಭ್ಯಶ್ಚ ಸದೈವ ಹಿ. ಅದು ಹೇಳ್ತಾ ಇನ್ನು ನ ನಾರಾಯಣ ನ, ಆ ನಾದಲ್ಲಿರುವ ಆಕಾರ ಏನು ಅಭಿವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಅವನು ಸರ್ವದೋಷ ವಿರುದ್ಧವಾದ, ದೋಷಗಳಿಗೆ ವಿರುದ್ಧವಾದದ್ದು ಯಾವುದು? ಗುಣ. ಗುಡ್ಡಿಗೆ ಆಪೋಸಿಟ್ ವರ್ಡ್ ಯಾವುದು? ಬ್ಯಾಡ್. ಹಾಗೆ ಇಲ್ಲಿ ದೋಷಗಳಿಗೆ ವಿರುದ್ಧವಾದದ್ದು ಯಾವುದು ಅಂದರೆ ಗುಣಗಳು. ಅಂದರೆ ಈ ನಾದಲ್ಲಿರುವ ಅಕಾರ ನ ಅಕ್ಷರ ನಮಗೇನು ತಿಳಿಸ್ಕೊಡ್ತಾ ಇದೆ? ಭಗವಂತನು ಎಲ್ಲ ದೋಷಗಳಿಗೆ ವಿರುದ್ಧವಾದ ಗುಣಸ್ವರೂಪಿಯಾಗಿದ್ದಾನೆ, ಅನಂತ ಕಲ್ಯಾಣ ಗುಣಸ್ವರೂಪನಾಗಿದ್ದಾನೆ, ಗುಣಗಳೇ ದೇಹವಾಗಿ ಉಳ್ಳವನಾಗಿದ್ದಾನೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಕಲ್ಯಾಣ ಗುಣಗಳೇ ಏಕಧಾಮವಾಗಿ ಆಶ್ರಯವಾಗಿ ಅವುಗಳಿಗೆ ಆಶ್ರಯನಾಗಿರುವವನು, ಅಥವಾ ಒಂದೇ ಗೋವಿಂದ ಮಾನಂದ ಜ್ಞಾನ ದೇಹಂ. ಈ ರೀತಿಯಾಗಿ ಭಗವಂತ ದೋಷಗಳಿಗೆ ವಿರುದ್ಧವಾದ ಗುಣಸ್ವರೂಪನಾಗಿದ್ದಾನೆ ಎಂಬುದು ನ ಎಂಬುವಂತಹ ಅಕ್ಷರ ತಿಳಿಸಿಕೊಡ್ತಾ ಇದೆ. ಒಟ್ಟಾರೆ ಹೀಗೆ ಅಕಾರದ ಅರ್ಥವನ್ನೇ ತಿಳಿಸುತ್ತಾ ಇರುವಂತಹದ್ದು ಈ ನಾರಾಯಣ ನಾಮ. ಅಕಾರದಲ್ಲಿ ನಾರಾಯಣ, ಈ ನಾರಾಯಣ ನಾಮದಲ್ಲಿರುವ 4 ಅಕ್ಷರಗಳಲ್ಲಿ ಅಕಾರವಿದೆ. ಆ ಅಕಾರ ಇಷ್ಟು ಅರ್ಥಗಳನ್ನು ಹೇಳ್ತಾ ಇದೆ ಎಂಬುವಂತಹ ನಾರಾಯಣ ನಾಮ ಹೇಳ್ತಾ, ಆ ನಾರಾಯಣ ಎಂಬುವ ನಾಮವು ಅಕಾರ ಎಂಬ ಬೀಜದಿಂದ ಅಭಿವ್ಯಕ್ತವಾಗಿದೆ. ಈ ನಾರಾಯಣ ಎಂಬ ಭಗವಂತನ ನಾಮ ಹೇಗೆ ಬಂತು? ಇದಕ್ಕೆ ರೂಟ್ ಯಾವುದು ಅಂತ ಹೇಳಿದರೆ ಅಕಾರ. ಅಕಾರ ಎಂಬ ಬೀಜದಿಂದ ನಮಗೆ ನಾರಾಯಣ ನಾಮ ಅಭಿವ್ಯಕ್ತವಾಗಿದೆ ಅಂತ ಹೇಳ್ತಾ, ಇನ್ನು ಕೊನೆಗೆ ಹೇಳ್ತಾರೆ ತಾತ್ಪರ್ಯ ಏನು? ನಾರಾಯಣ ಈ 4 ಅಕ್ಷರಗಳ ನಾಮದ ಒಟ್ಟಾರೆ ಸಾರವೇನು, ಅರ್ಥವೇನು ಅಂತ ಹೇಳಿದರೆ ಅದೇ ಹೇಳ್ತಾ ಇದ್ದಾರೆ. ಅನ್ಯತ್ವಾತ್ ಸರ್ವಜೀವೇಭ್ಯ ಜಡೇಭ್ಯಶ್ಚ ಸದೈವ ಹಿ ಸರ್ವದೋಷೋಜ್ಜಿತತ್ವಾಚ್ಚ ಸರ್ವತೋಪ್ಯಧಿಕತ್ವತಃ ನಿರಾಸನಾಚ್ಚ ದೋಷಾಣಾಂ ಸಭಕ್ತೇಭ್ಯ ಸಮುಂತತಃ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತ ಹಿ ಅಕಾರಾರ್ಥೋ ಅಯಮೇವ ಹಿ. ಇವೆಲ್ಲವೂ ಕೂಡ ಅಕಾರಾರ್ಥವಾಗಿ ಇದೆ. ತಸ್ಮಾತ್ ಆದ ಕಾರಣ ಅಕಾರ ಬೀಜೇಯಂ, ಅಕಾರವು ಬೀಜವಾಗಿದೆ. ವಿಷ್ಣೋ ನಾರಾಯಣಾಭಿಧ, ವಿಷ್ಣುವಿನ ಭಗವಂತನ ನಾರಾಯಣ ಎಂಬ ನಾಮವು ಅಕಾರವೇ ಬೀಜವಾಗಿ ಉಳ್ಳದ್ದು, ಅದರಿಂದ ಅಭಿವ್ಯಕ್ತವಾಗಿದೆ. ಒಟ್ಟಾರೆ ಇವಾಗ ಮತ್ತು ಈ ನಾರಾಯಣ ಶಬ್ದ ಮುಂದೆ ಬರುತ್ತೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದು ಭಾಷ್ಯ, ಅಣುಭಾಷ್ಯದ ಮಂಗಳಾಚರಣ ಶ್ಲೋಕ. ಏನು ಹೇಳ್ತಾ ಇದೆ? ನಾರಾಯಣನು ಗುಣಪರಿಪೂರ್ಣನು, ದೋಷದೂರನು, ಜ್ಞೇಯನು, ಗಮ್ಯನು ಅಂತ ತಿಳಿಸ್ತಾ ಇದೆ. ಈ ನಾರಾಯಣ ನಾಮ ಈ 4 ಗುಣಗಳನ್ನು, ಭಗವಂತನ ಈ 4 ವಿಶಿಷ್ಟವಾದ ಲಕ್ಷಣಗಳನ್ನು, ಗುಣಗಳನ್ನು ತಿಳಿಸ್ತಾ ಇದೆ ಅಂತ ಒಟ್ಟು ತಾತ್ಪರ್ಯ. ಇನ್ನು ಭಗವಂತನು ಗುಣಪರಿಪೂರ್ಣನಾದವನು. ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ಗುರ್ತಿಟ್ಕೊಳ್ಳಬೇಕಾದಂತಹ ವಿಷಯ ಏನು ಅಂತ ಹೇಳಿದರೆ, ಹೇಳಿದ್ದೇ ಹೇಳಿದಂತೆ ಕಾಣುತ್ತೆ, ರಿಪಿಟಿಷನ್ ಕಾಣುತ್ತೆ. ಆದರೆ ಹೇಳಿದ್ದೇ ಹೇಳುವಾಗ ಮೊದಲ ಬಾರಿ ಹೇಳಿದ್ದಕ್ಕೂ 2ನೇ ಬಾರಿ ಹೇಳಿದ್ದಕ್ಕೂ ಅರ್ಥ ವ್ಯತ್ಯಾಸವಿರುತ್ತೆ. ಅದರೊಳಗೆ ಇನ್ನೊಂದು ವೈಶಿಷ್ಟ್ಯ ಇರುತ್ತೆ. ಆದ ಕಾರಣ ಸುಮ್ಮನೆ ಹೇಳಿದ್ದೇ ಹೇಳ್ಕೊಳ್ತಾ ಇದ್ದೇವೆ ಎಂಬುವಂತಹ ಭಾವನೆ ಬೇಡ. ನೀವು ಗಮನಿಸಿ ಚೆನ್ನಾಗಿ ಮನಸ್ಸಿಟ್ಟು ಪಾಠವನ್ನು ಕೇಳಿದಾಗ ಮೊದಲು ಹೇಳಿಕೊಂಡ ಅರ್ಥದಿಂದ 2ನೇ ಸಲ ಹೇಳಿಕೊಂಡ ಅರ್ಥ ಇನ್ನಿಷ್ಟು ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ, ಇನ್ನಿಷ್ಟು ವಿಶಿಷ್ಟವಾದ ಅರ್ಥ ಕಾಣುತ್ತೆ. ಹಾಗೆ
ಈ ನಾರಾಯಣ ಶಬ್ದಕ್ಕೆ ಎಲ್ಲನ್ನ ಇವರು ಈ ಅನೇಕ ಪ್ರಮಾಣಗಳನ್ನು ಇಟ್ಕೊಂಡು ಈ ವಿದ್ಯಾಮಾನ್ಯ ಟಿಪ್ಪಣಿಯ ಅನುಸಾರ ಮಾಡಿದ ಈ ಪುಸ್ತಕದಲ್ಲಿ ಎಲ್ಲನ್ನ ಹೆಚ್ಚು ಕಡಿಮೆ ಒಂದು 30-40 ರೀತಿಯಾಗಿ ನಾರಾಯಣ ಶಬ್ದಾರ್ಥವನ್ನು ಹೇಳಿದ್ದಾರೆ. ಇನ್ನು ವಿಷ್ಣು ತೀರ್ಥರು ಬಿದರಹಳ್ಳಿ ಶ್ರೀನಿವಾಸ ತೀರ್ಥರಂತೂ ಅವರು ನಾರಾಯಣ ಶಬ್ದಾರ್ಥ ಅಂತ ಬರೆದಿದ್ದಾರೆ. ವಿಜಯೇಂದ್ರ ತೀರ್ಥ ನಾರಾಯಣ ಶಬ್ದಾರ್ಥ ಅಂತ ಬರೆದಿದ್ದಾರೆ. ಆದ ಕಾರಣ ಭಗವಂತನ ನಾಮ ಅತ್ಯಂತ ಮಹಿಮಾನ್ವಿತವಾದದ್ದು. ಅದು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ. ಏನು ಹರಿಯ ನಾಮಕ್ಕೆ ಹರಿಯದ ಪಾಪ ಈ ಧರೆಯೊಳಗೆ ಇಲ್ಲವೆಂಬುದು ಖರೆ ಅಂತ ಆಚಾರ್ಯ ಹೇಳಿದ ಮಾತನ್ನೇ ದಾಸರು ಹೇಳ್ತಾರೆ. ಭಗವಂತನ ನಾಮ ಎಷ್ಟು ಪವರ್ಫುಲ್ ಅಂತ ಹೇಳಿದರೆ, ನಾವು ಭಕ್ತಿ ಶ್ರದ್ಧೆಗಳಿಂದ ತ್ರಿಕರಣ ಶುದ್ಧಿಯಾಗಿ ಹರಿಹಿ ನಾರಾಯಣ ಅಚ್ಯುತ ಗೋವಿಂದ ಅನಂತ ಮಾಧವ ಅಂತ ಹೇಳಿ ಏನದು ಮೆಲ್ಲಿಗೆ ಮಾತಾಡು ಮೆಲ್ಲಿಗೆ ಮಾತಾಡ್ರಪ್ಪ ನಾರಾಯಣ ಹರಿಹಿ ಅಂತ ಒಂದು ಬಾರಿ ನಾವು ತ್ರಿಕರಣ ಶುದ್ಧಿಯಾಗಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ಹರಿ ಅಂತ ಒಂದು ಸಲ ಉಚ್ಚಾರಣೆ ಮಾಡಿದರೆ ಎಷ್ಟು ಪಾಪಗಳು ಪರಿಹಾರವಾಗುತ್ತೋ ಅಷ್ಟು ಪಾಪಗಳು ಮಾಡುವುದಕ್ಕೂ ನಮಗೆ ಶಕ್ತಿ ಇಲ್ಲ. ನಾವು ಪುಣ್ಯ ಮಾಡೋದಕ್ಕೆ ಅನ್ಫಿಟ್, ಹಾಗೂ ಪಾಪ ಮಾಡೋದಕ್ಕೂ ಕೂಡ ನಾವು ಅನ್ಫಿಟ್ಟು. ಅಂದರೆ ಭಗವಂತನ ನಾಮೋಚ್ಚಾರಣೆಯಿಂದ ನಾಮಸ್ಮರಣೆಯಿಂದ ಎಷ್ಟು ಪಾಪ ಪರಿಹಾರವಾಗುತ್ತೋ ಅಷ್ಟು ಪಾಪವೂ ನಾವು ಮಾಡಲಿಕ್ಕೆ ನಮಗೆ ಕೈಲಾಗುವುದಿಲ್ಲ. ಅದು ಭಗವಂತನ ನಾಮದ ಮಹಿಮೆ. ನಾವು ಮಾಡಬೇಕಾಗಿದ್ದೆಲ್ಲ ಜ್ಞಾನಾನುಸಂಧಾನ ಪೂರ್ವಕವಾಗಿ ನಾವು ಮಾಡಬೇಕು. ಅದಕ್ಕೆ ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಮೆಚ್ಚಿ ನೀ ಕೆಡಬೇಡ ಅಂತ ಹೇಳಿದರು. ಮಾನವ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟವೊಂದಿಷ್ಟಿಲ್ಲ. ಆದ ಕಾರಣ ಭಗವಂತನ ನಾಮದ ಮಹಿಮೆ ಅಪಾರವಾದದ್ದು. ಅದಕ್ಕೆ ದಾಸರು ಹೇಳಿದ್ರು, ನೀನ್ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ಆದ ಕಾರಣ ನಮಗೆ ಈ ವಿಷ್ಣು ಸಹಸ್ರನಾಮ, ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ತಾ ಇರುವಾಗ ಒಂದೊಂದು ಹೆಸರಿಗೂ ಅನೇಕ ಪ್ರಮಾಣಗಳಿಂದ ನಾವು ಅರ್ಥಗಳನ್ನು ಹೇಳ್ಕೊಳ್ತಾ ಇರುವಾಗ ನಮಗೆ ಪುನರುಕ್ತಿ, ರಿಪಿಟಿಷನ್ ಅಂತ ಅನಿಸುತ್ತೆ. ಅನಿಸಿದಾಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಗುತ್ತೆ, ಒಂದು ಬಾರಿ ಹೇಳಿದ ಅರ್ಥಕ್ಕೂ ಇನ್ನೊಂದು ಬಾರಿ ಹೇಳಿದ ಅರ್ಥಕ್ಕೂ ಸ್ವಲ್ಪ ವ್ಯತ್ಯಾಸವಿರುತ್ತೆ. ಇನ್ನೊಂದು ವಿಶಿಷ್ಟವಾದ ಭಗವಂತನ ಒಂದು ಲಕ್ಷಣ ಗುಣವೂ ಗೊತ್ತಾಗುತ್ತೆ. ಇದು ನಾವು ಗಮನದಲ್ಲಿಟ್ಟುಕೊಂಡು ಪಾಠವನ್ನು ನಾನು ಹೇಳಬೇಕು, ನೀವು ಕೇಳಬೇಕು. ಅದೇ ಪಾಠದ ಸ್ವಾರಸ್ಯ. ಪ್ರವಚನದಲ್ಲಿ ಇಷ್ಟು ವಿಸ್ತಾರವಾಗಿ ಹೀಗೆಲ್ಲ ಹೇಳಲಿಕ್ಕಾಗಲ್ಲ. ಅದಕ್ಕೆ ಪ್ರವಚನ ಬೇರೆ, ಪಾಠ ಬೇರೆ. ಅದಕ್ಕೆ ಅವೆರಡರ ಮಧ್ಯ ಸ್ವಲ್ಪ ಸಣ್ಣ ಲೈನ್ ಇರುತ್ತೆ ಡಿಮಾರ್ಕೇಷನ್ಗೆ. ಪ್ರವಚನ ಹೇಗೆ, ಪಾಠ ಹೇಗೆ ಅಂತ. ಆದ ಕಾರಣ ಅದನ್ನು ನೀವು ದೃಷ್ಟಿಯಲ್ಲಿಟ್ಕೊಂಡು ಪಾಠ ಕೇಳಬೇಕು ಅಂತ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ, ಇನ್ನು ಮುಂದೆ ಅರಾಹ ದೋಷಾಹ ವಿರುದ್ಧತ್ವಾತ್ ನಾರಾಹ ಗುಣಾಹ ತೇಷಾಂ ಅಯನಃ ನಾರಾಯಣಃ. ಗುಣ ಪರಿಪೂರ್ಣನಾದವನು ಭಗವಂತ ಅನಂತ ಕಲ್ಯಾಣ ನಿಖಿಲ ಪೂರ್ಣ ಗುಣೈಕ ದೇಹಂ, ಎಲ್ಲ ಗುಣಗಳು ಪೂರ್ಣವಾಗಿ ಉಳ್ಳವನು. ಆ ಗುಣಗಳೆಲ್ಲವೂ ಕೂಡ ಕಲ್ಯಾಣ ಗುಣಗಳು, ಅಂದರೆ ದೋಷರಹಿತವಾದದ್ದು, ಮಂಗಳಕರವಾದದ್ದು. ಅರಾಹ ನಾರಾಯಣ ಶಬ್ದದಲ್ಲಿ ಅರ ಅಂತ ಶಬ್ದ ಇದೆ. ಅರಾಹ ಅಂದರೆ ದೋಷಗಳು ಅಂತ ಅರ್ಥ. ತದ್ವಿರುದ್ಧತ್ವಾತ್ ಅದರ ವಿರುದ್ಧವಾದದ್ದು ಯಾವುದು? ನಾರಾಹ ಗುಣಗಳು. ಆ ಗುಣಗಳಿಗೆ ಆಶ್ರಯನಾದವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ನಾರೈಹಿ ಸಹೇಯತ ಇತಿ ನಾರಾಯಣ ತತ್ವದೀಪಿಕಾ ಹೇಳುತ್ತೆ. ಸಕಲ ಗುಣಗಳಿಂದ ಕೂಡಿದವನೇ ಆಗಿದ್ದಾನೆ ಭಗವಂತ.
ಅಂದರೆ ಎಲ್ಲ ಅನಂತ ಗುಣಗಳು, ಎಲ್ಲ ಗುಣಗಳಿಂದ ಕೂಡಿದ್ದಾನಾದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು. ಇನ್ನು ನಮಗೆ ಈ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ. ಅಂದರೆ ಬ್ರಹ್ಮಸೂತ್ರಗಳಿಗೆ ಬರೆದಿರುವ ವ್ಯಾಖ್ಯಾನಗಳಲ್ಲಿ ಆಚಾರ್ಯರು ಒಂದಾದಂತಹ ಅನುವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ. ದೋಷಾರಚ್ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ ಗುಣಾಃ ನಾರಾಃ ಇತಿ ಜ್ಞೇಯಾಸ್ತದ್ವಾನ್ ನಾರಾಯಣ ಸ್ಮೃತಃ ಬ್ರಹ್ಮಶಬ್ದೋಪಿ ಹಿ ಗುಣಪೂರ್ತಿಮೇವ ವದತ್ಯಯಂ ಅಥೋ ನಾರಾಯಣಸ್ಯೈವ ಜಿಜ್ಞಾಸ ಅತ್ರ ವಿಧೀಯತೆ ಅಂತ ಹೇಳ್ತಾ ಇದ್ದಾರೆ. ನಾವು ಬ್ರಹ್ಮಸೂತ್ರಗಳು ಭಗವಾನ್ ವೇದವ್ಯಾಸ ದೇವರಿಂದ ರಚಿತವಾದದ್ದು ಬ್ರಹ್ಮಸೂತ್ರಗಳು. ಬ್ರಹ್ಮಮೀಮಾಂಸಾ ಶಾಸ್ತ್ರ 564 ಸೂತ್ರಗಳಿಂದ ಕೂಡಿದ್ದು. 564 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಅರ್ಥ. ಈ ಸೂತ್ರದ ಅರ್ಥ ಏನು ಅಂತ ಹೇಳಿದರೆ, ಶಮದಮಾದಿ ಸಂಪತ್ತು ಸಂಪಾದಿಸಿದ ನಂತರ ಬ್ರಹ್ಮನ ಜಿಜ್ಞಾಸ ಕರ್ತವ್ಯ. ಪೂರ್ವಪಕ್ಷ ಬ್ರಹ್ಮನ ಕುರಿತು ಜಿಜ್ಞಾಸ ಮಾಡಬೇಕೋ ಬೇಡವೋ ಅಂತ ಪೂರ್ವಪಕ್ಷ ಚರ್ಚೆ. ಸಿದ್ಧಾಂತ ಏನು, ಡೆಸಿಷನ್ ಏನು ಅಂದರೆ ಬ್ರಹ್ಮನ ಕುರಿತು ಜಿಜ್ಞಾಸ ಮಾಡಬೇಕು, ಜಿಜ್ಞಾಸ ಕರ್ತವ್ಯ ಅಂತ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುವ ಮೊದಲನೇ ಸೂತ್ರ ಬ್ರಹ್ಮನ ಜಿಜ್ಞಾಸೆ ಮಾಡಲೇಬೇಕು ಅಂತ ಸಿದ್ಧಾಂತವಾಯಿತು. ಆದರೆ ಭಗವಂತ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರೆ ಅವನು ಎಂಥವನು ಅಂತ ತಿಳಿಯಬೇಕು. ನಾವು ಒಬ್ಬ ವ್ಯಕ್ತಿಯನ್ನು ಕುರಿತು ಮಾತನಾಡಬೇಕಾಗಿದ್ದರೆ ಅವನು ಎಂಥವನು, ಅವನ ಲಕ್ಷಣಗಳು ಏನು, ಅವನು ಕಪ್ಪಗಿರ್ತಾನೋ, ಬೆಳ್ಳಗಿರ್ತಾನೋ, ಕುಳ್ಳಗಿರ್ತಾನೋ, ಎತ್ತರಕ್ಕಿರ್ತಾನೆ, ಅಥವಾ ಸಿಟ್ಟು ಇರುವವನು, ಸಾತ್ವಿಕನೋ, ಹೀಗೆ ಅವನ ಲಕ್ಷಣಗಳು ತಿಳಿದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಚರ್ಚೆ ಮಾಡಲಿಕ್ಕಾಗತ್ತೆ, ಅವನನ್ನು ಕುರಿತು ಒಂದು ನಿರ್ಣಯಕ್ಕೆ ಬರೋದಕ್ಕೆ ಆಗತ್ತೆ. ಇಲ್ಲ ಇವರು ಮಹಾ ಸಿಟ್ಟುಗಾರ, ಇಲ್ಲ ಇವರು ಮಹಾ ಸಾತ್ವಿಕ ಅಂತ ಹೇಳ್ತೇವೆ. ಯಾಕೆ? ಅವನ ಲಕ್ಷಣಗಳು ತಿಳಿದಾಗ ಮಾತ್ರ. ಹಾಗೆ ಬ್ರಹ್ಮನ ಜಿಜ್ಞಾಸ ಮಾಡಬೇಕು, ಬ್ರಹ್ಮನ ಕುರಿತು ಚರ್ಚಿಸಬೇಕು ಅಂತ ಹೇಳಿದರೆ ಅವನ ಲಕ್ಷಣಗಳು ತಿಳಿಯಬೇಕು. ಅವನ ಲಕ್ಷಣಗಳು ತಿಳಿಯಬೇಕು. ಆದ ಕಾರಣ ಎರಡನೇ ಸೂತ್ರದಲ್ಲೇ ಏನು ಮಾಡಿದರು ವೇದವ್ಯಾಸ ದೇವರು? ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತಂದರು. ಅಂದರೆ ಜನ್ಮ ಅಸ್ಯ ಅಂದರೆ ಜಗತಸ್ಯ, ಅಸ್ಯ ಅಂದರೆ ಜಗತ್ತಿನ, ಜನ್ಮ ಸೃಷ್ಟಿ, ಜನ್ಮ ಅಂದರೆ ಆದಿ ಶಬ್ದದಿಂದ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 7 ಕಾರ್ಯಗಳು 7 ತಗೊಂಡು ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳು ಯಾವನು ಮಾಡ್ತಾನೋ ಅವನೇ ಭಗವಂತ. ಅಲ್ಲಿಗೇನಾಯಿತು? ಅವನು ಜಿಜ್ಞಾಸ ಮಾಡಬೇಕು, ಅವನ ಲಕ್ಷಣಗಳು ಏನು ಅಂತ ಹೇಳ್ತಾ ಇದ್ದಾರೆ ಮುಂದೆ. ಹಾಗೆ ಇಲ್ಲಿ ಆ ಭಗವಂತನು ಬ್ರಹ್ಮನ ಜಿಜ್ಞಾಸ ಕರ್ತವ್ಯ. ಆದರೆ ಆ ಬ್ರಹ್ಮ ಎಂಥವನು? ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮ ಭಗವಂತ. ಆ ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಹೇಳಿದರೆ ಭಗವಂತನೇ. ಚತುರ್ಮುಖ ಬ್ರಹ್ಮ ಅಂತ ಹೇಳಿದ್ರೆ ಅವ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮ. ಆ ಬ್ರಹ್ಮ ಗುಣಪೂರ್ಣನಾದವನು, ಎಲ್ಲ ಗುಣಗಳನ್ನು ಪೂರ್ಣವಾಗಿ ಪೂರ್ಣಮದಃ ಪೂರ್ಣಮಿದಂ ಅಂಥೇಳಿ ಪೂರ್ಣವಾಗಿ ಗುಣಗಳುಳ್ಳವನು ಬ್ರಹ್ಮ ಎಂದು ಕರೆಯಲ್ಪಡ್ತಾನೆ. ಹಾಗೆ ಬ್ರಹ್ಮ ಎನಿಸುವ ಪ್ರಯುಕ್ತ ಅವನು ಗುಣಪೂರ್ಣನಾಗಿರೋದರಿಂದ ಅವನು ನಾರಾಯಣ ಎಂದು ಪ್ರಸಿದ್ಧನಾಗಿದ್ದಾನೆ. ಆ ಬ್ರಹ್ಮನೇ ನಾರಾಯಣನೇ ಆ ಬ್ರಹ್ಮ. ಬ್ರಹ್ಮ ಅಂತ ಹೇಳಿದ್ರೆ ಗುಣಪೂರ್ಣನಾಗಿರೋದರಿಂದ ಅವನು ನಾರಾಯಣ ಎಂದು ಪ್ರಸಿದ್ಧನಾಗಿದ್ದಾನೆ. ನಾರಾಯಣ ಎಂದು ಪ್ರಸಿದ್ಧನಾಗಿರುವ ಆ ಬ್ರಹ್ಮ ಅವನೇ ಜಿಜ್ಞಾಸೆಯಲ್ಲಿ ವಿಧಿಸಲಾಗಿದೆ. ಅಂದರೆ ಆ ಗುಣಪೂರ್ಣನಾದ ನಾರಾಯಣ ಎಂಬ ಹೆಸರುಳ್ಳವಳ ಆ ಪರಬ್ರಹ್ಮನ ಜಿಜ್ಞಾಸೆಯೇ ಮಾಡಬೇಕು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿದ ಸೂತ್ರದಲ್ಲಿ ಅಂತಹ ಭಗವಂತನನ್ನೇ, ಆ ಬ್ರಹ್ಮನನ್ನೇ ಜಿಜ್ಞಾಸ ಮಾಡಬೇಕು, ಅವನ ಕುರಿತು ಚರ್ಚೆ ಮಾಡಿ ಅವನ ಜ್ಞಾನವನ್ನು ಪಡೆಯಬೇಕು ಅಂತ ಶ್ರೀಮಧ್ವಾಚಾರ್ಯರು ಏನು ಮಾಡಿದರು? ಆ ವಿಷಯವನ್ನು ಸಮರ್ಥಿಸುತ್ತಾ
ಅನುವ್ಯಾಖ್ಯಾನದಲ್ಲಿ ನಾರಾಯಣ ನಾಮದ ಗುಣಪೂರ್ಣ, ನಾರಾಯಣ ನಾಮ ಏನು ಹೇಳ್ತಾ ಇದೆ, ಭಗವಂತನನ್ನು ಗುಣಪೂರ್ಣ ಅಂತ ಹೇಳಿ ತಿಳಿಸಿಕೊಡ್ತಾ ಇದೆ ಅಂತ ಆಚಾರ್ಯರು ಅನುವ್ಯಾಖ್ಯಾನ ಗ್ರಂಥದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಇನ್ನು ಅನೇಕ ಅರ್ಥಗಳುಂಟು. ದೋಷ ದೂರನಾಗಿರುವವನು, ಶ್ರವಣ ಮನನಾದಿಗಳಿಂದ ಜ್ಞೇಯನಾದವನು, ನಾಶವಿಲ್ಲದ ಮುಕ್ತರ ಸಮುದಾಯದಿಂದ ಹೊಂದಲ್ಪಡವನು, ಜಲವೇ ತನ್ನ ನಿವಾಸ ಸ್ಥಾನವಾಗಿ ಉಳ್ಳವನು ಮೊದಲಾದ ಅನೇಕ ಅರ್ಥಗಳಿವೆ. ಅವೆಲ್ಲವೂ ನಾರಾಯಣನ್ನೇ ತಿಳಿಸುತ್ತೆ, ನಾರಾಯಣ ನಾಮದ ಅರ್ಥವಾಗಿದೆ ಎಂಬುವ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.